10, 9, 8, 7, 6, 5, 4, 3, 2, 1. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಯಶ್ರೀ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತಮ್ಮನೇಲಿ ನೋಡಿ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ವಿಷಯ ಏನು ಅಂತ. ಈ ಒಂದು 2025ಗೆ ಒಂದು ಸ್ವೀಟ್ ನ್ಯೂಸ್. ಅದು ಏನು ಅಂತಂದರೆ, ನಿಮ್ಮ ಶ್ರೀ ಕನ್ನಡ ಆ್ಯಂಕರಿಂಗ್ ಚಾನಲ್ ಇವತ್ತು 10K ರೀಚ್ ಆಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಸಬ್ಸ್ಕ್ರೈಬರ್ಸ್. ಸೊ ಹಾಗಾಗಿ ಈ ಒಂದು ವಿಷಯನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನೀಗ ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗೆಯೇ ನನ್ನ ಈ ಒಂದು ವರ್ಷದ ಯೂಟ್ಯೂಬ್ ಜರ್ನಿ ಹೇಗಿತ್ತು ಅನ್ನೋದನ್ನು ಕೂಡ ನಾನೀಗ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ನಾನು ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು, ಅಂದರೆ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂತಂದರೆ January 7, 2024ನಲ್ಲಿ. ನನ್ನ ಮೊದಲ ವೀಡಿಯೋ ಬಂದುಬಿಟ್ಟು 1.5 ನಿಮಿಷದ ವೀಡಿಯೋ ಏನೋ ಆಗಿತ್ತು. ಅದಕ್ಕೆ ಮೇನ್ ರೀಸನ್ ಏನು ಅಂತಂದರೆ, ರಿಪಬ್ಲಿಕ್ ಡೇ ಹತ್ತಿರ ಬರ್ತಾಯಿತ್ತು. ಆಗ ನನ್ನ ಸಿಸ್ಟರ್ ಒಬ್ಬರು ನನಗೆ ಕಾಲ್ ಮಾಡಿ, ಅಕ್ಕ ಈ ಸಾರಿ ನಾನು ಕಾಲೇಜ್ನಲ್ಲಿ ರಿಪಬ್ಲಿಕ್ ಡೇ ಆ್ಯಂಕರಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಹಂಗಾಗಿ ನನಗೆ ಸ್ಕ್ರಿಪ್ಟ್ ಬರೆದು ಕೊಡು ಅಂತ ಕೇಳಿದ್ಲು. ಆವಾಗ ನಾನು ಸ್ಕ್ರಿಪ್ಟ್ ಬರಿಬೇಕು ಅಂತೇಳಿ ಗೂಗಲ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಕನ್ನಡದ ನಿರೂಪಣೆಗಾಗಿ ಕೆಲವೊಂದಿಷ್ಟು ವೀಡಿಯೋಗಳನ್ನ ಸರ್ಚ್ ಮಾಡಿದೆ. ಆಗ ನನಗೆ ಒಂದಿಷ್ಟು ಕವಿತೆಗಳು ಮತ್ತು ಸಣ್ಣ ಪುಟ್ಟ ಕವನಗಳು ಸಿಕ್ಕವು. ಆದರೆ ಅವೈಲೇಬಲ್ ಮೆಟೀರಿಯಲ್ ಸ್ವಲ್ಪ ಕಡಿಮೆನೇ ಇತ್ತು ಅಂತ ನನಗೆ ಅನ್ನಿಸ್ತು. ಆದರೆ ಕಂಪ್ಲೀಟ್ ಆ್ಯಂಕರಿಂಗ್ ಮಾಡೆಲ್ ನನಗೆ ಸಿಗಲಿಲ್ಲ. ಆಗ ನನಗೆ ಈ ಒಂದು ಯೂಟ್ಯೂಬ್ ಥಾಟ್ ಬಂತು, ನಾನು ಕೂಡ ಎಲ್ಲ ಈವೆಂಟ್ಸ್ಗಳಿಗೆ ಸೂಟೇಬಲ್ ಆಗೋ ಥರ ಒಂದು ಕಂಪ್ಲೀಟ್ ಆ್ಯಂಕರಿಂಗ್ ಮಾಡಿಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ. ನನ್ನ ಕಡೆ ಒಂದೆರಡು ನಿರೂಪಣೆ ಪುಸ್ತಕಗಳಿದ್ವು. ಹಾಗೆಯೇ ಸ್ಕೂಲು ಮತ್ತು ಕಾಲೇಜ್ನಲ್ಲಿ ನಾನು ಮಾಡಿರುವಂಥ ಆ್ಯಂಕರಿಂಗ್ ಸ್ಕ್ರಿಪ್ಟ್ ಕೂಡ ಇತ್ತು. ಇದರಲ್ಲಿ ಕೆಲವೊಂದಿಷ್ಟು ಚೇಂಜಸ್ಗಳನ್ನು ಮಾಡೋದ್ರ ಮೂಲಕ ನಾನು ವಾಯ್ಸ್ ಓವರನ್ನು ಕೊಟ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಬಂದೆ. ಎಷ್ಟೋ ಜನಕ್ಕೆ ಇದರಿಂದ ಯೂಸ್ಫುಲ್ ಆಗ್ಬೋದು ಅಂತ. ನಾನು ಮೊದಲು ವೀಡಿಯೋ ಅಪ್ಲೋಡ್ ಮಾಡಿದ್ದು 1.5 ನಿಮಿಷದ್ದಾಗಿತ್ತು. 1 or 2 ಅವರ್ಸಲ್ಲೇ ನನಗೆ 1K ರೀಚ್ ಆಗಿಬಿಡ್ತು. ಆಗ ನನಗೆ ಅನಿಸಿದ್ದೇನು ಅಂತಂದರೆ, ಈ ಥರದ ಕಂಟೆಂಟನ್ನು ಕೂಡ ಜನರು ಸರ್ಚ್ ಮಾಡ್ತಾರೆ, ಇದು ಕೂಡ ಎಷ್ಟೋ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ. ಸ್ಟಾರ್ಟಿಂಗ್ನಲ್ಲಿ ನಾನು ಫೇಸನ್ನು ತೋರಿಸಿರಲಿಲ್ಲ. ಕಾರ್ಟೂನ್ ಫೇಸ್ ಹಾಕ್ಬಿಟ್ಟು ಫಾಂಟನ್ನು ಹಾಕಿ ವಾಯ್ಸ್ ಓವರ್ ಕೊಟ್ಟು ಒಂದೇ ಥರದ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಿದ್ದೆ. ಇದರಿಂದಾಗಿ ನನಗೆ ರೀಯೂಸ್ಡ್ ಕಂಟೆಂಟ್ ಅಂತೇಳಿ ಬಂದುಬಿಡ್ತು. ಆವಾಗ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಚಾನೆಲ್ನ ಹೇಗೆ ಕಂಟಿನ್ಯೂ ಮಾಡಬೇಕಂತನೂ ಕೂಡ ನನಗೆ ತೋಚಲಿಲ್ಲ. ಆವಾಗ ನನ್ನ ಫ್ರೆಂಡ್ ಒಬ್ಬರು ನನಗೆ ಸಜೆಷನ್ ಕೊಟ್ಟರು. ಅವರು ಕೂಡ ಯೂಟ್ಯೂಬರೇ. ಇಲ್ಲ, ರಿಯಲ್ ಫೇಸ್ ತೋರಿಸಿ ವೀಡಿಯೋನ ಮಾಡು, ಅದು ಒರಿಜಿನಲ್ ಕಂಟೆಂಟ್ ಅಂತೇಳಿ ಕನ್ಸಿಡರ್ ಆಗುತ್ತೆ ಅಂತ. ಕೊನೆಗೂ ಧೈರ್ಯ ಮಾಡಿ ಒರಿಜಿನಲ್ ಫೇಸನ್ನು ತೋರಿಸ್ಬಿಟ್ಟು ಫೇಸ್ ರಿವೀಲ್ ಅಂತೇಳಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದೆ. ಅದಕ್ಕೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಆಮೇಲೆ ನನ್ನ ಒರಿಜಿನಲ್ ಫೇಸನ್ನು ಇಟ್ಕೊಂಡು ನಾನು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೀವೇನಾದರೂ ವೀಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಈ ಒಂದು ಸರಿ ವಾಚ್ ಮಾಡಿ. ಆ ಒಂದು ವೀಡಿಯೋದಲ್ಲಿ ನಾನು ಯಾಕೆ ಕೆಲವೊಂದಿಷ್ಟು ದಿನ ವೀಡಿಯೋನ ಅಪ್ಲೋಡ್ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನನಗೆ ಈ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತಲೆಯಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ವು. ಈ ಒಂದು ಆ್ಯಂಕರಿಂಗನ್ನು ಕಂಟೆಂಟನ್ನು ಸರ್ಚ್ ಮಾಡ್ತಾರಾ, ನನ್ನ ವೀಡಿಯೋಸ್ಗಳನ್ನ ಕೂಡ ಜನ ನೋಡ್ತಾರಾ ಅನ್ನೋ ಒಂದು ಡೌಟ್ ಇತ್ತು. ಆದರೆ ನಂಬೋದಕ್ಕೆ ಅಸಾಧ್ಯವಾದಂಥ ಕೆಲವೊಂದು ಸಂಗತಿಗಳು ಏನು ಅಂತಂದರೆ, ನಾನು ಹಾಕಿದ ವೀಡಿಯೋಸ್ಗಳೆಲ್ಲ 1 lakh, 80K, 30K ರೀಚ್ ಆಗಿಬಿಟ್ಟು. ಇದರಿಂದ ನನಗೆ ತುಂಬಾ ಖುಷಿ ಆಯಿತು. ಇದಕ್ಕೂ ಕೂಡ ಜನ ರೆಸ್ಪಾನ್ಸ್ ಮಾಡ್ತಾ ಇದ್ದಾರಲ್ಲ, ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಅಂತೇಳಿ ನಾನು ಕಂಟಿನ್ಯೂಸ್ ಆಗಿ ಅವಾಗಿಂದ ರೆಗ್ಯುಲರ್ ಆಗಿ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೇನೆ. ಇದಕ್ಕೆಲ್ಲ ಮೇನ್ ರೀಸನ್ ಏನು ಅಂತಂದರೆ, ನಮ್ಮ ಸಬ್ಸ್ಕ್ರೈಬರ್ಸ್ ಸಪೋರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಈ ವಿಷಯದ ಬಗ್ಗೆ ಮಾತಾಡಿ, ಆ ಟಾಪಿಕ್ ಬಗ್ಗೆ ತಿಳಿಸ್ಕೊಡಿ, ಈ ಥರದ್ರ ಬಗ್ಗೆ ನೀವು ಆ್ಯಂಕರಿಂಗನ್ನು ಮಾಡಿ, ನಮ್ಗೆ ಇದರಿಂದ ಯೂಸ್ಫುಲ್ ಆಗುತ್ತೆ ಅಂತೇಳಿ ತುಂಬ ಒಳ್ಳೆ ಕಮೆಂಟ್ಸ್ಗಳನ್ನ ಹಾಕ್ತಾ ಬಂದ್ರಿ. ಮತ್ತು ನಿಮ್ಮ ಒಂದು ಒಳ್ಳೊಳ್ಳೆ ಕಮೆಂಟ್ಗಳಾಗಿರ್ಬೋದು, ಸಜೆಷನ್ಗಳಾಗಿರ್ಬೋದು, ಮತ್ತು ನಿಮ್ಮ ಪ್ರೀತಿಯ ಮೆಚ್ಚುಗೆಗಳೇ ನನಗೆ ಈ ಒಂದು ಯೂಟ್ಯೂಬ್ ಚಾನೆಲ್ನ ಕಂಟಿನ್ಯೂ ಮಾಡೋದಕ್ಕೆ ಸ್ಫೂರ್ತಿಯಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೈನಲಿ ನಿಮ್ಮ ಒಂದು ಶ್ರೀ ಕನ್ನಡ ಆ್ಯಂಕರಿಂಗ್ ಚಾನಲ್ ಇವತ್ತು 10K ರೀಚ್ ಆಗಿದೆ. ಸೊ ಎಲ್ರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಈ ಒಂದು ಸ್ಪೆಷಲ್ ವೀಡಿಯೋನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಈ ಒಂದು ಸಪೋರ್ಟು ಮತ್ತು ಪ್ರೀತಿ ಹೀಗೆ ಮುಂದುವರಿಯಲಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೇನೆ. ಹಾಗೆಯೇ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಒಂದು ಹೊಸ ವರ್ಷದಲ್ಲಿ ನಿಮ್ಮ ಆಸೆ ಕನಸುಗಳೆಲ್ಲ ಈಡೇರಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ವಿಶ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.